ಇನ್ನು ಇದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟರು. ಮದ್ದೂರು ಗಲಾಟೆ ಈಗಾಗಲೇ ಕಂಟ್ರೋಲ್ಗೆ ಬಂದಿದೆ. ಕಲ್ಲು ಎಸೆಯೋದಾಗಿರ್ಬೋದು, ಪ್ರಚೋದನೆ ಕೊಡೋದಾಗಿರ್ಬೋದು, ಅದನ್ನೆಲ್ಲ ಮಾಡಿದ್ರೆ ಸುಮ್ಮನಿರಲ್ಲ. ಅದು ಯಾರೇ ಆಗಲಿ, ಹಿಂದೂಗಳೇ ಆಗಿರಲಿ, ಮುಸಲ್ಮಾನರೇ ಆಗಿರಲಿ, ಮುಲಾಜಿಲ್ಲದೆ ಕ್ರಮ ತಗೋತೀವಿ. ಗಲಾಟೆ ಮಾಡಿದವರನ್ನ ರಕ್ಷಣೆ ಮಾಡೋದಕ್ಕಾಗತ್ತಾ? ತಪ್ಪು ಮಾಡಿದವರನ್ನ ಯಾವುದೇ ಕಾರಣಕ್ಕೂ ರಕ್ಷಣೆ ಮಾಡಲ್ಲ. ಪೂರ್ವ ನಿಯೋಜನೆ ಅಂತ ಗೊತ್ತಾದ್ರೆ ನಾವು ಕಾನೂನು ಕ್ರಮ ತಗೋತೀವಿ ಅಂತಂದ್ರು ಹೋಮ್ ಮಿನಿಸ್ಟರ್. ಅವರನ್ನ ಯಾವುದೇ ಕಾರಣ ಮದ್ದೂರು ಗಲಾಟೆ ಈಗಾಗಲೇ ಕಂಟ್ರೋಲ್ಗೆ ಬಂದಿದೆ. ಇವತ್ತು ಶಾಂತಿ ಸಭೆಯನ್ನ ನಮ್ಮ ಜಿಲ್ಲಾ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಎರಡೂ ಸಮುದಾಯದವರು ಶಾಂತಿಯಿಂದ ಹೋಗಬೇಕು ಅಂತ ಹೇಳಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಈ ಮಧ್ಯೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಯಾವುದೇ ಕಾರಣಕ್ಕೂ ನಾವು ರಕ್ಷಣೆ ಮಾಡಕ್ ಹೋಗೋದಿಲ್ಲ. ಅದು ಯಾರೇ ಇರಲಿ, ಹಿಂದೂಗಳಿರ್ಲಿ, ಮುಸಲ್ಮಾನರಿರ್ಲಿ, ಯಾರೇ ಇರಲಿ, ಅವರಿಗೆ ಕಾನೂನಿನ ಪ್ರಕಾರ ಮುಲಾಜಿಲ್ದೆ ಶಿಸ್ತಿನ ಕ್ರಮ ತಗೊಳ್ತೇವೆ. ಇವತ್ತು ನಾವು ಎಲ್ಲ ಇಡೀ ರಾಜ್ಯದಲ್ಲಿ ಶಾಂತಿಯಿಂದ ನಡೀತಾ ಇದ್ದಂತ ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಊರಿನಲ್ಲಿ ಈ ರೀತಿ ಗಲಾಟೆ ಮಾಡೋದಕ್ಕೆ ಅವರು ಮಾಡ್ತಾರೆ ಅಂತಂದಾಗ ಅವ್ರನ್ನ ಸುಮ್ಮನೆ ನಾವು ಬಿಡಕ್ಕಾಗತ್ತಾ? ಈಗಾಗಲೇ 15 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ